ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ವಿಡಿಯೋ. ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಮ್ಮ ಮನೆಯವರು ಡೈರಿಯಿಂದ ಹಾಲು ತಗೊಬಂದ್ರು. ಹಾಲು ತಗೊಂಬಂದ್ರೆ ಅದನ್ನ ಬಿಸಿ ಮಾಡೋಕೆ ಇಟ್ಬಿಟ್ಟು ಇಬ್ಬರು ಒಂದೊಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿದ್ವಿ. ನನ್ನ ಮಗನಿಗೆ ಟೆಸ್ಟ್ ಇದ್ದು ಅಂದ್ಬಿಟ್ಟು ಓದ್ಕೋತಾ ಇದ್ದಾರೆ. ಅದಾದಮೇಲೆ ನಾನು ನಮ್ಮ ಅತ್ತೆ ಇಬ್ಬರು ಕಾಫಿ ಮಾಡ್ಕೊಂಡು ಕುಡಿದ್ವಿ. ನಾನು ಹೊರಗಡೆ ಹೋಗ್ಬೇಕಾಗಿತ್ತು ಫಂಕ್ಷನ್ಗೆ. ಅದಕ್ಕೋಸ್ಕರ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾನು ರೆಡಿಯಾಗಿ ನಾನು ಹೊರಟೆ. ನನಗೋಸ್ಕರ ಆಲ್ರೆಡಿ ಇವರೆಲ್ಲ ಕಾಯ್ತಾಯಿದ್ರು. ಆಲ್ರೆಡಿ ಕಾಯ್ತಾಯಿದ್ರು. ಹಂಗಾಗಿ ಬೇಗ ಹೋದೋ. ಬಸ್ಸು ರೆಡಿಯಾಗಿತ್ತು. ನಾವು ಹೊಳೆ ನರಸೀಪುರದಿಂದ ಚಂದ್ರಪಟ್ಟಣಕ್ಕೆ ಹೋದ್ವಿ. ಚಂದ್ರಪಟ್ಟಣಕ್ಕೆ ಹೋಗೋಷ್ಟೆಲ್ಲ ಆಲ್ರೆಡಿ 10:30 ಆಗಿತ್ತು. ತಿಂಡಿ ಟೈಮ್ ಆಗಿತ್ತು. ತಿಂಡಿ ಏನು ತಿಂದಿರಲಿಲ್ಲ. ಅಲ್ಲಿ ಉಪ್ಪಿಟ್ಟು ಕೊಟ್ಟರು. ಉಪ್ಪಿಟ್ಟೆಲ್ಲ ತಿನ್ಕೊಂಡು ಅಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಆರತಿ ಶಾಸ್ತ್ರ 2 ಇತ್ತು. ಮೊದಲು ಸತ್ಯನಾರಾಯಣ ಪೂಜೆ ಮಾಡಿದರು. ಪೂಜೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದರು. ನೋಡೋಕೆ ತುಂಬಾ ಖುಷಿ ಆಯಿತು. ನಾವೆಲ್ಲ ಪೂಜೆ ಮಾಡಿ ಕತೆ ಕೇಳಿ ನಾವು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಆರತಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿದ್ರು. ನಾವು ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ತೆಗೆಸ್ಕೊಂಡು ಇವ್ರದ್ದು ಓನ್ ಮಿಲ್ಲಿದೆ 3 ಎಣ್ಣೆ ಮಿಲ್ಲು. ಒಂದು ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಮತ್ತು ಹರಳೆಣ್ಣೆ 3 ಎಣ್ಣೆನೂ ಇವರೇ ತೆಗಿತಾರಂತೆ. ಅದ್ರ ಬಗ್ಗೆ ಈ ಅಂಕಲು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ. ಅದಾದಮೇಲೆ ನಮ್ಮ ಫ್ರೆಂಡ್ಗಳೆಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಾ ಟೈಮ್ ಆಗಿರೋದೇ ಗೊತ್ತಾಗಲಿಲ್ಲ. ಅದಾದಮೇಲೆ ಊಟಕ್ಕೆಲ್ಲ ರೆಡಿ ಆಯಿತು. ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ನೋಡಿ ಎಷ್ಟೊಂದು ವೆರೈಟಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಅವರು ನಮಗೆ ಒಂದು ಗಿಫ್ಟ್ ಅಂತ ಕೊಟ್ಟರು. ಅದನ್ನು ಗಿಫ್ಟ್ ಇಸ್ಕೊಂಡು ಸಂಬಂಧಿಕರು ಸಿಕ್ಕಿದ್ರು. ಅಲ್ಲಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ವಿ. ಅಲ್ಲಿ ಪಕ್ಕದ ಮನೇಲಿ ಇನ್ನೊಬ್ಬರು ಸಂಬಂಧಿಕರು ಇದ್ದರು. ಅವ್ರ ಮನೆಗೆ ಹೋದ್ವಿ. ಅವರು ಟೀ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತು ಎಲ್ಲ ಮಾತಾಡಿದ್ವಿ. ಅದಾದಮೇಲೆ ಅರ್ಶಿನ ಕುಂಕುಮ ಕೊಟ್ಟರು, ತೊಗೊಂಡ್ರು. ಇವ್ರ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ತುಂಬಾ ದೂರ ಇತ್ತು. ಅದಕ್ಕೋಸ್ಕರನೇ ಆಟೋ ಮಾಡಿಕೊಂಡು ಎಲ್ಲರೂ ಹೋದ್ವಿ ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟರಲ್ಲಿ ಬಸ್ಸು ರೆಡಿ ಇತ್ತು. ನಾವು ಚಂದ್ರಪಟ್ಟಣದಿಂದ ಹೊಳೆ ನರಸೀಪುರದಿಂದ ಸಾಲಿಗ್ರಾಮಕ್ಕೆ ಬರೋಷ್ಟಲ್ಲ ಆಲ್ರೆಡಿ 8 ಗಂಟೆ ಆಗೋಗಿತ್ತು. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಲೆಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಖ ಡ್ರೈ ಆಗಿತ್ತು ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡೆ. ಅದಾದಮೇಲೆ ನಮ್ಮ ಅತ್ತೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದ್ಬಿಟ್ಟು ನೈಟ್ ಊಟಕ್ಕೆ ನಮ್ಮ ಅತ್ತೆ ರಸಮ್ಮು ಮತ್ತು ರೈಸ್ ಮಾಡಿದರು. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.